ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಮಂಗರವಳ್ಳಿ ಅಥವಾ ಸಂದು ಬಳ್ಳಿ ನೋಡಿ, ಈ ಥರ ಗಿಡದ್ದು ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಯೂಸ್ಫುಲ್ ಇದೆ ಇದು, ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ, ಮನೇಲಿ ಪಾಟಲ್ಲೇ ಬೆಳ್ಕೊಳ್ಬೋದು. ಒಂದು ಕಾಂಡ ಈ ಥರ ಜಾಯಿಂಟ್ ಇದೆಯಲ್ಲ, ಆ ಥರದ್ದು ಒಂದು ಈ ಥರ ಕಟ್ ಮಾಡಿ ಇಟ್ರು ಆರಾಮ್ಸೆ ಪಾಟಲ್ಲೇ ಬರುತ್ತೆ. ತೆಚ್ಚೋಗಿ ಬೆಳೆಯುತ್ತೆ, ಮಣ್ಣಲ್ಲೇ ನೆಲದಲ್ಲೇ ಏನು ಬೇಕಾಗಿಲ್ಲ. ಇದು ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದು. ನೋಡಿ, ನಾನು ಇಲ್ಲಿ 2 ಬಳ್ಳಿ ತೊಗೊಂಡಿದ್ದೀನಿ. ಈಗ ಇದು ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಅದನ್ನ ತೊಗೊಂಡು ಆ ಎಲೆನೂ ಹಾಕ್ಕೊಳ್ಬೋದು. ತುಂಬಾ ಎಲೆನೂ ಒಳ್ಳೆಯದು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಆ ಜಾಯಿಂಟ್ ಇದೆಯಲ್ಲ, ಆ ಥರ ಒಂದೊಂದು ಪೀಸ್ ಈ ಥರ ಕಟ್ ಮಾಡಿಕೊಂಡು ಅದು ಮೇಲೆ ಲೇಯರ್ ತಗೊಳ್ಬೇಕು. ಕೈಯೆಲ್ಲ ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು ಕೈಗೆ. ಸ್ವಲ್ಪ ಉರಿ ಥರ ಆ ಥರ ಕಪ್ ಥರ ಇದಾಗುತ್ತೆ. ತುಂಬಾ ಒಳ್ಳೆಯದು. ಅತಿಯಾಗಿ ಕ್ಯಾಲ್ಶಿಯಂ ಇದೆ. ಮೂಳೆ ಸವಿತಕ್ಕೆ ಮತ್ತು ಮೂಳೆ ಗಟ್ಟಿಯಾಗುತ್ತೆ. ಜಾಯಿಂಟ್ ಪೇನ್ ಇದ್ದರೂ ಅಷ್ಟೇ ತುಂಬಾ ಒಳ್ಳೆಯದು. ಪೈಲ್ಸು ಗುಣ ಆಗುತ್ತೆ ಇದರಲ್ಲಿ. ಒಂದೇ ಕಾಂಡ ಇದು, ಅದಕ್ಕೆ ಎಷ್ಟೋ ಔಷಧಿ ಗುಣ ಇದೆ. ಈ ಥರ ಚಟ್ನಿನಾದರೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡೈಲಿ ಚಟ್ನಿನಲ್ಲಿ ತಿನ್ನೋಕ್ಕಾಗಲ್ಲ ಅಂದ್ರೂ 1-2 ಸ್ಪೂನ್ ತುಪ್ಪ ಹಾಕಿ, ತುಪ್ಪದಲ್ಲಿ ಸ್ವಲ್ಪ ಈ ಥರ ನೋಡಿ ಪಲ್ಪೆಲ್ಲ ತೆಗೆದು ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಬಳಸೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ಎಲ್ಲ ತೆಗೆದ ನಂತರ ಈ ಥರ ಇದೆ. ಏನು ತುಂಬ ಹಾಕೋದೇನು ಬೇಕಾಗಿಲ್ಲ. ಮನೇಲಿ 1-2-3 ಇದ್ದಾಗ ಒಂದು ಸ್ವಲ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಗೆ ಅದು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮನೆಯಲ್ಲೆಲ್ಲ ಮಕ್ಕಳು ಆ ಥರ ಎಲ್ಲ ತಿನ್ನಲ್ಲ ಅಂದಾಗ ಈ ಥರ ಚಟ್ನಿ ರೂಪದಲ್ಲಾದರೂ ಮಾಡಿಕೊಡ್ಬೋದು. ಅಥವಾ ಫ್ರೈ ಮಾಡಿ ಏನಾದರೂ ನಾವು ಬಳಸೋ ಅಡುಗೆನಲ್ಲಾದರೂ ಹಾಕ್ಕೊಳ್ಬೋದು. ನೋಡಿ, ಸಾಂಬಾರು ಈರುಳ್ಳಿ 4-5 ಹಾಕಿದ್ದೀನಿ. ಒಂದು ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚಟ್ನಿ. ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ನಾವು ಯಾಕೆ ಬೇಕೋ ಹಾಗೆ ಹಾಕ್ಕೊಳ್ಳೋದು. ಸ್ವಲ್ಪ ಕರಿಬೇವು, ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಮತ್ತು 1 ಟೊಮೊಟೊ, ಸ್ಮಾಲ್ ಸೈಜ್ದು 1 ಟೊಮೊಟೊ ಹಾಕ್ತಾಯಿದ್ದೀನಿ. ಈ ಚಟ್ನಿ ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ಕಾಯಿ ತುರಿ ಒಂದು ಸ್ವಲ್ಪ, 1-2-3 ಸ್ಪೂನಷ್ಟು ಕಾಯಿ ತುರಿ ಹಾಕಿದ ನಂತರ ಸ್ಟವ್ ಆಫ್ ಮಾಡಬೇಕು. ಆ ಬಿಸಿನಲ್ಲೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಎಲ್ಲ ಇದಾಗುತ್ತೆ. ನೋಡಿ, ಈಗ ಅದೇ ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ನೋಡಿ ಮಂಗರವಳ್ಳಿದು ಇದು ಕಾಂಡ ಏನಿದೆ ಅದು ತೆಗ್ದಿರ್ತೀವಲ್ವ, ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡು ನೋಡಿ ಈ ಥರ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ನೀರು ಹಾಕಿ ತೊಳ್ಕೊಳ್ಬೇಕು. ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಸಾಸಿವೆ ಹಾಕಿ, ಒಂದು ಸ್ವಲ್ಪ ಇಂಗು ಒಂದು ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಕರಿಬೇವು. ನೋಡಿ, ಅದಕ್ಕೂ ಒಗ್ಗರಣೆ ರೆಡಿ ಆಯಿತು. ಅದೇ ಬಾಣಲಿನಲ್ಲೇ ಮಾಡ್ತಾಯಿದ್ದೀನಿ. ಈಗ ಏನು ಹುರ್ಕೊಂಡಿರೋದೆಲ್ಲ ತಣ್ಣಗಾದ ನಂತರ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಯಾವಾಗಲೂ ಕಡಲೆ ಬೀಜ, ಕಡಲೆ ಪಪ್ಪು ಹಾಕಿ, ಕಾಯಿ ಹಾಕಿ ಮಾಡ್ತೀವಿ. ಅದ್ರ ಜೊತೆ ಇದು ಸೇರಿಸಿ ಮಾಡಿದಾಗ ಇಡ್ಲಿ, ದೋಸೆಗೆ ಎಲ್ಲದಕ್ಕೂ ಬಳಸ್ಕೊಳ್ಬೋದು. ಅದೇನು ಆ ಥರ ಏನು ಫ್ಲೇವರ್ ಆ ಥರ ಏನು ಬರಲ್ಲ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೊಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ನೋಡ್ಕೊಂಡು ಹಾಕ್ಕೊಳ್ಬೇಕು. ಈ ಥರ ಚಟ್ನಿ ಮಾಡಿಕೊಂಡ್ರು 1 ದಿವಸ ಮಾಡಿ ಇಟ್ಕೊಂಡ್ರು, ಫ್ರಿಜ್ಜಲ್ಲಿ ಇಟ್ಕೊಂಡ್ರು 2 ದಿವಸ ಬೇಕಾದರೂ ತಿನ್ಬೋದು. ನೀವು ಫ್ರೆಶಲ್ಲೇ ಮಾಡ್ಕೊಳ್ಬೋದು. ಅಂದರೆ ಸ್ವಲ್ಪನೇ ದಿವಸ ಚಟ್ನಿ ಮಾಡೋಕ್ಕಾಗಲ್ಲ. ಆ ಥರ ಕಾಂಡನ ತೆಗೆದು ನಾವು ತುಪ್ಪದಲ್ಲಿ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿ ಏನಾದರೂ ನಾವು ಊಟದಲ್ಲಿ ಬಳಸ್ಕೊಳ್ಬೋದು. ಹಾಗೇನು ಬೇಕಾದ್ರೆ ತಿನ್ಕೊಳ್ಬೋದು. ಮೂಳೆ ಎಲ್ಲ ಗಟ್ಟಿ ಬರುತ್ತೆ. ಮೂಳೆ ನೋವಿದ್ರೂ ಸತತವಾಗಿ 1 ತಿಂಗಳ ಕಾಲ ತಗೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪೈಲ್ಸಿರೋರ್ಗಂತೂ ತುಂಬಾ ಉಪಯೋಗ. ನೋಡಿ, ಕೊನೆಯಲ್ಲಿ ಒಗ್ಗರಣೆಯನ್ನು ಸೇರಿಸಿದ್ರೆ ಟೇಸ್ಟ್ ಅಂತೂ ಸೂಪರಾಗಿದೆ. ಒಂದೇ ಥರ ಚಟ್ನಿ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಚಟ್ನಿ ಮಾಡಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿರೋದ್ರಿಂದ
ಸೂಪರಾಗಿದೆ ಟೇಸ್ಟ್ ಅಂತೂ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಗಿಡನ ಎಲ್ಲಾದರೂ ಒಂದು ಕಡ್ಡಿ ಥರ ತಂದು ಸುಮ್ಮನೆ ಮಣ್ಣಲ್ಲಿ ಈ ಥರ ಪಾಟಲ್ಲಿ ಇಟ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಔಷಧಿ ಗುಣ ಇದೆ ಮನೆ ಹತ್ರ ಬೆಳೆಸೋದ್ರಿಂದ. ಥ್ಯಾಂಕ್ ಯು ಫ್ರೆಂಡ್ಸ್.